ಸಾಕು ಅಳೋದ್ ನಿಲ್ಸು ಪುಟ್ಟಿ. ಸಣ್ಣ ಮಗು ತರ ಇನ್ನು ಎಷ್ಟು ಅಂತ ಅಳ್ತ್ಯಾ? ಹೌದು, ಅಳೋಕ್ ನಾನೇನ್ ಸಣ್ಣ ಮಗುನೂ ಅಲ್ಲ. ಹಾಗಂತ ಇಲ್ಲ ಆಗ್ತಿರೋದೆಲ್ಲ ಅರ್ಥ ಮಾಡ್ಕೊಳ್ಳೋಷ್ಟು ದೊಡ್ಡೋಳು ನಾನಲ್ಲ. ನೀನೇ ಹೇಳು ರಾಜಿ, ಆಗ ನಾನು ಯಾರ ಪರ ನಿಲ್ಬೇಕಿತ್ತು? ಚಿಕ್ಕಪ್ಪ ನನ್ನ ಮನೆಗ್ ಬರ್ಲೇಬಾರ್ದು ಅಂದಾಗ ಎಷ್ಟು ಸಂಕಟ ಆಯ್ತು ಗೊತ್ತಾ ರಾಜಿ. ಪುಟ್ಟಿ, ನಿಮ್ ಚಿಕ್ಕಪ್ಪನ್ ಮಾತನ್ನ ನೀನ್ ಇಷ್ಟೊಂದ್ ಗಂಭೀರವಾಗಿ ತಗೋಬೇಡ. ಇವತ್ತು ಇಷ್ಟೊಂದ್ ಕೂಗಾಡ್ತಾರೋ ನಿನ್ ಚಿಕ್ಕಪ್ಪ ನಾಳೆ ನಿನ್ ಮುಂದೆ ಸೋತ್ ಬಂದು ನಿಂತ್ಕೊಳ್ತಾರೆ. ನಿಜನಾ? ನಿಜಾನೇ. ನಿನ್ ಹಾಗೆ ಅವರೂ ಸಂಕಟ ಪಡ್ತಿರ್ತಾರೆ. ಯಾರು ಏನೇ ಅಂದ್ರು, ಯಾರು ಏನೇ ಅನ್ಕೊಂಡ್ರು, ನಿನ್ ಮನೆ ಬಾಗ್ಲು ನಿನಗ್ ಯಾವಾಗ್ಲೂ ತೆಗ್ದಿರತ್ತೆ ಅನ್ನೋದ್ ನೆನ್ಪಿರ್ಲಿ ಪುಟ್ಟಿ. ಈಗ ಇದೆಲ್ಲದಕ್ಕಿಂತ ಮುಖ್ಯ ನಿನಗೆ ನಿನ್ ಗಂಡನ್ ಮನೆ ಕಣೆ. ಆಮೇಲೆ ನಿನ್ ಗಂಡನೇ ನಿನಗ್ ಸರ್ವಸ್ವ. ಏನು? ಅವ್ನ್ ನನ್ ಗಂಡ ಅವನನ್ ಸರ್ವಸ್ವನ? ಇದನ್ನೇ ಬೇಡ ಅನ್ನೋದು. ನೀನೀಗ ಮದ್ವೆ ಆಗಿರೋ ಹುಡುಗಿ ಪುಟ್ಟಿ, ಅದನ್ ಮರಿಬೇಡ. ಅಗಸ್ತ್ಯಂಗೆ ನೀನು ಬರೀ ಫ್ರೆಂಡ್ ಮಾತ್ರ ಅಲ್ಲ, ಅವನ್ ಹೆಂಡತಿ ಕೂಡ ಅನ್ನೋದು ನೆನ್ಪಿರ್ಲಿ. ನೀನು ಅವನ್ಗೆ ಈ ಆದರ್ಶ ಪತ್ನಿ ಅಂತ ಹೇಳ್ತಾರಲ್ಲ, ಹಾಗಿರ್ಬೇಕು. ಅವನ್ಗಿಂತ ಮುಖ್ಯವಾಗಿರೋದು ನಿನಗ್ ಬೇರೆ ಏನೂ ಇರ್ಬಾರ್ದು. ರಾಜಿ, ನಿನ್ ಟ್ಯೂಷನ್ ಶುರು ಹಚ್ಕೊಂಡ್ಯಾ? ತರ್ಲೆ, ಹಾಗೆ ಅನ್ಕೋ.